ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದೀರಾ, ನೋಡ್ತಿದ್ದೀರಿ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅತಿ ಮುಖ್ಯವಾದ ಸಂದೇಶ ನೀಡೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಅದು ಏನಂತ ಹೇಳಿದ್ರೆ, ಈಗಲೇ ಎಲ್ಲ ಚಾನಲ್ಗಳಲ್ಲಿ ಮೀಡಿಯಾಗಳಲ್ಲಿ ಜನರು ಭಯಪಡುವಂತಹ ಸುದ್ದಿಗಳು ಮಾಡೋಕ್ಕೆ ಹೊರಟಿದ್ದಾರೆ ಚಾನಲ್ಗಳು. ದಯಮಾಡಿ ಆ ಕಡೆ ಗಮನನೇ ಆಗಬೇಡಿ, ನೋಡ್ದಂಗೆ ಇರೋದು ತುಂಬ ಉತ್ತಮ. ಯಾಕಂತ ಹೇಳಿದ್ರೆ ಈಗ ಶುರು ಮಾಡಿದ್ದಾರೆ ಚೀನಾದಲ್ಲಿ ಹೊಸ ಒಂದು ಕರೋನಾ ರೀತಿಯಲ್ಲಿ ಒಂದು ವೈರಸ್ ರಿಲೀಸ್ ಆಗಿದೆ. ಆ ವೈರಸ್ಸಿಂದ ತುಂಬ ಅನಾಹುತಗಳು ಬರ್ತವೆ, ಕರೋನಾಗಿಂತ ಡೇಂಜರ್ ಅಂಥೇಳಿ ಏನೇನೋ ಹೇಳ್ಕೊಂಡು ಲಾಕ್ಡೌನ್ ಕೂಡ ಮಾಡ್ಬೋದೇನೋ ಅಂಥೇಳಿ ಮೀಡಿಯಾಗಳು ಶುರು ಮಾಡ್ತಾ ಇದ್ದಾವೆ. ಸ್ನೇಹಿತರೆ, ಯಾವುದೇ ರೀತಿಯ ಭಯ ಪಡದೆ ಆರಾಮಾಗಿ ಕೆಲಸಗಳು ಮಾಡ್ಕೊಂಡು ಹೋಗಿ. ಲಾಕ್ಡೌನ್ ಅಂಥೇಳಿ ಮಾಡ್ಕೊಂಡು ಹೋದರೆ ಈಗಲೇ ಸುಮಾರು ಈ ಹಿಂದೆ ಲಾಕ್ಡೌನ್ ಮಾಡಿದ್ದ ಆ ಸಂದರ್ಭದಲ್ಲಿ ಆಗಿರುವಂತಹ ಆರ್ಥಿಕ ಬಿಕ್ಕಟ್ಟು ಪ್ರತಿಯೊಬ್ಬರಲ್ಲಿ ಇನ್ನೂ ಕಾಡ್ತಾನೇ ಇದೆ. ಸುಮಾರು 18-19 ತಿಂಗಳಾಗಿದೆ, 2 ವರ್ಷವೂ ಸರಿಯಾಗಿ ಮುಗಿದಿಲ್ಲ. ಮತ್ತೆ ಇವರು ಹೊಸ ಚೀನಾ ಮೇಲೆ ಹೇಳ್ಕೊಂಡು ಒಂದು ವೈರಸ್ ಬಂದಿದೆ, ಅದು ಏನೇನೋ ಮಾಡುತ್ತೆ, ಹಾಗೆ ಹೀಗೆ ಸರ್ಕಾರ ಏನೋ ತುಂಬ ಕಟ್ಟುನಿಟ್ಟಾಗಿ ತಯಾರಾಗ್ತಿದೆ ಒಳಗಡೆನೆ ಅಂತೇಳಿ ಏನು ಹದ್ದಿನ ಕಣ್ಣಿಗಳಿದ್ದಾವೆ. ಏನು ಇವರು ಹೇಳೋದು ನೋಡಿದ್ರೆ ತುಂಬ ಒಂದು ಕುರಿಗಳು ಮಾಡೋ ಥರ ಹೇಳ್ತಿದ್ದಾರೆ. ಏನೋ ಲಕ್ಷಣಗಳು, ಅದು ಸಿಮ್ಟಮ್ಸ್ ಹೆಂಗಿರುತ್ತೆ ಆ ವೈರಸ್ದು ಅಂತ ಹೇಳಿದ್ರೆ, ಈಗ ಹೇಳ್ತಿರೋದು ಇವರು ಕೆಮ್ಮು, ನೆಗಡಿ, ಶೀತ ಈ ರೀತಿ ಶುರುವಾಗುತ್ತೆ, ಮತ್ತು ಜ್ವರ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಕ್ಕಳಿಗೆ ಇವರು ಹೇಳೋದು ಅಂತ ಬೇಜಾರಾಗ್ತಿದೆ ನನಗೆ. ಡಿಸೆಂಬರ್, ಜನವರಿ ಈ ಸಂದರ್ಭಗಳಲ್ಲಿ, ಡಿಸೆಂಬರಿಂದ ಜನವರಿ, ಫೆಬ್ರವರಿವರೆಗೂ ವೆದರ್ ತುಂಬ ಕೋಲ್ಡ್ ಇರುತ್ತೆ, ಶೀತದ ಕಾಲ. ಆ ಸಂದರ್ಭಗಳಲ್ಲಿ ಕೆಮ್ಮು, ನೆಗಡಿ, ಶೀತ ಬರೋದು ಸಹಜ. ಅದನ್ನು ಇವರು ಯಾವುದೋ ಪುಡುಗೋಸಿ ಚೀನಾದಲ್ಲಿ ಒಂದು ವೈರಸ್ ಬಂದುಬಿಟ್ಟಿದೆ, ಅದು ಇಂಡಿಯಾಗೂ ಹೆಜ್ಜೆ ಇಡ್ತಿದೆ, ಹುಷಾರಾಗಿರಿ, ಜನ ಹೆಚ್ಚು ಇರೋ ಕಡೆ ಓಡಾಡಬೇಡಿ ಅಂತ ಹೇಳೋದು. ಮತ್ತು ಏನಾದ್ರು ಕೆಮ್ಮು, ನೆಗಡಿ, ಶೀತ ಆದರೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿ ಮೊದಲೇ ತೋರಿಸ್ಕೊಳ್ಳಿ ಅಂತ ಹೇಳೋದು. ಹಾಸ್ಪಿಟ್ಲ್ಗಳಲ್ಲಿ ಕ್ಯೂ ಜಾಸ್ತಿ ಆಗೋದು, ಅದನ್ನು ಅಲ್ಲಿ ಬಿಟ್ಟು ಭಯಭೀತರಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದು. ಅಲ್ಲಿ 200-300 ರಿಸೆಪ್ಷನ್ ಫೀಸ್ 500-600 ಹಾಕೋದು, ಮೆಡಿಸಿನ್ಸ್ ಜಾಸ್ತಿ ಮಾಡೋದು. ಮೆಡಿಸಿನ್ಸಿಂದ ಜನ ಪ್ರಾಣಕ್ಕಿಂತ ಹೆಚ್ಚು ಯಾವುದ್ರ ಮೇಲೇನೂ ಬೆಲೆ ಕಟ್ಟಲ್ಲ. ಅಂಥ ಸಂದರ್ಭಗಳಲ್ಲಿ ಎಷ್ಟು ಹೇಳಿದ್ರೂ ಅಷ್ಟು ಹಣ ಕಟ್ಟೋದು. ಈಗ ಇವತ್ತಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಸರಿಯಾಗಿ ಸಂಸಾರ ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಆ ರೀತಿ ಜನ ಇದ್ದಾರೆ. ಜನರಿಗೆ ಸರ್ಕಾರ ನಿಗದಿ ಮಾಡಿರುವಂಥ ಟ್ಯಾಕ್ಸ್ ಕಟ್ಟಿಸ್ಕೊಂಡು 18-19 ತಿಂಗಳಿಂದ ಲಾಕ್ಡೌನಲ್ಲಿ ಕಷ್ಟಗಳು ಬಿದ್ದು ಇವತ್ತಿನ ರೇಟ್ಗಳು ನೋಡಿದ್ರೆ ಗಗನಕ್ಕೆ ಏರಿದ್ದಾವೆ ಪ್ರತಿಯೊಂದು ಬೆಳೆಗಳದ್ದು. ಅಂಥ ಸಂದರ್ಭದಲ್ಲಿ ಮತ್ತೆ ಲಾಕ್ಡೌನ್ ಪುಡುಗೋಸಿ ಅಂತ ಹೇಳಿದ್ರೆ ಮೆಟ್ಟಲ್ಲಿ ಹೊಡೆದ್ಬಿಡಿ ಯಾರೇ ಆಗಲಿ. ತುಂಬ ಬೇಜಾರಾಗ್ತಾಯಿದೆ. ಕೆಲವರು ಮನೆಗಳಲ್ಲಿ ನಡೆಯೋದೇ ತುಂಬ ಕಷ್ಟ ಇದೆ. ಹೆಂಗ್ತವರು ಒಂದು ದೊಡ್ಡ ಕಂಪ್ನಿ ಮ್ಯಾನೇಜ್ ಮಾಡ್ತಾನೆ, ಒಂದು ಸಂಸ್ಥೆ ಏನೋ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಉಸಿರಾಡೋಕ್ಕಾಗ್ತಿಲ್ಲ. ಅಷ್ಟು ಕಷ್ಟದಿಂದ ಒಂದು ನಡ್ಸ್ಕೊಂಡು ಹೋಗ್ತಿರ್ತಾನೆ. ಸಂಸ್ಥೆ ಆಗ್ಬೋದು, ಒಂದು ಕಂಪ್ನಿ ಆಗ್ಬೋದು, ಇಲ್ಲ ಒಂದು ಸಂಸಾರ ನಡೆಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಸಮಸ್ಯೆಗಳಿದ್ದಾವೆ. ಅಂಥ ಸಂದರ್ಭಗಳಲ್ಲಿ ಇವರು ಯಾವುದೋ ಲಾಕ್ಡೌನ್ ಚೀನಾ ಮೇಲೆ ಹೇಳೋದು, ಇನ್ನೊಂದು ಮೇಲೆ ಹೇಳೋದು, ಏನಿದು? ತುಂಬ ಜನ ಬಾಯಿ ಬಿಡಬೇಕೀಗ. ಸರ್ಕಾರ ಹೇಳ್ದಂಗೆ ಇವೆಲ್ಲ ಗೇಮ್ಸ್ ಅಷ್ಟೇ. ತುಂಬ ಬೇಜಾರಾಗ್ತಿದೆ. ಈ ಸರ್ಕಾರ ಏನು ಹೇಳಿದ್ರು ಜನ ನಂಬ್ತಾರೆ ಅಂತ. ಎಲ್ಲೋ ಪುಡುಗೋಸಿ ಚೀನಾದೇ ಹೆಸರು ಹೇಳ್ಕೊಂಡು ಏನೋ ಈಗ ಕೆಮ್ಮು, ನೆಗಡಿ, ಶೀತ ಬಿಟ್ಟು ಬೇರೆ ಸಿಂಪ್ಟಮ್ಸ್ ಆದರೆ ನಂಬೋಣ. ಅದನ್ನು ಬಿಟ್ಟು ಈಗ ವೆದರ್ಗೆ ಇಂಥವ್ರಿಗೂ ಕೆಮ್ಮು, ನೆಗಡಿ, ಶೀತ ಬರುತ್ತೆ, ಅದು ಸಹಜ. ಅದನ್ನು ಹೇಳ್ಬಿಟ್ಟು ವೈರಸ್ ಬರ್ತಾಯಿದೆ, ರೆಡಿಯಾಗಿರಿ, ಅಲರ್ಟ್ ಆಗಿರಿ, ಲಾಕ್ಡೌನ್ ಮಾಡಿ. ಯಾರಾದರೂ ಚಾನಲಲ್ಲಿ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬೂಟಲ್ಲಿ ಹೊಡೆಯೋ ರೀತಿ ಕಮೆಂಟ್ಸ್ ಮಾಡಿ, ಪರವಾಗಿಲ್ಲ. ಏನಿದು? ಒಂದು ದಿನ ಈಗಿನ ಕಾಲದಲ್ಲಿ 2 ದಿನ 3 ದಿನ ಕೂಲಿಗೆ ಹೋಗಿಲ್ಲ, ಒಂದು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಕಟ್ಟಾಗೋ ಪೇಮೆಂಟ್ಸ್ಗೆ 4ನೇ ದಿನ ಮನೆಗಳಲ್ಲಿ ನಡೆಯೋದೇ ಕಷ್ಟ ಆಗುತ್ತೆ. ಅವನು EMI ಕಟ್ಕೊಂಡು, ಮನೆ ಬಾಡಿಗೆಗಳು ಕಟ್ಕೊಂಡು, ಸಂಸಾರ ನಡೆಸ್ಕೊಂಡು ಹೋಗೋದು 2-3 ದಿನ ರಜೆ ಆದ್ರೇ ಕಷ್ಟ. ಅಂಥದ್ದು ಇವರು ಏನೇನೋ ತಯಾರಿಗಳು ಮಾಡ್ತಾಯಿದ್ದಾರೆ, ಏನೇನೋ ಆಗ್ತಾಯಿದೆ ಅಂತ ಹೇಳ್ಕೊಂಡು ನಾನು ನ್ಯೂಸ್ ಮಾಡಿದ್ರೆ ಚೆನ್ನಾಗಿ ಮೀಡಿಯಾಗಳ ಮುಂದೆ ಮೆಟ್ಟಲ್ಲಿ ಓಡೋ ರೀತಿ ಬೈದ್ಬಿಡಿ, ಪರವಾಗಿಲ್ಲ. ಅವತ್ತು ಇಲ್ಲದೇ ಇರೋದೆಲ್ಲ ಹೇಳಿ ಜನಕ್ಕೆ ಭಯ ಬೀಳಿಸ್ಬಿಟ್ಟು ಹೊರಗಡೆ 6 ತಿಂಗಳು ಆಗಿರು. 1 ತಿಂಗಳು ಲಾಕ್ಡೌನ್, ಪುಡುಗೋಸಿ ಲಾಕ್ಡೌನ್, ಟಮಟೆ ಹೊಡೀರಿ, ಪುಡುಗೋಸಿ ಹೊಡೀರಿ. ಏನು ಕುರಿಗಳು ಮಾಡ್ತಾಯಿದ್ದಾರೋ ಜನರಿಗೆ. ಅದರಲ್ಲಿ ಸರ್ಕಾರಗಳ ಲಾಸ್ಗಳು ತೋರಿಸಿ
ಕಿಟ್ಗಳಲ್ಲಿ ಕೋಲ್ಡ್ಸ್ ಕಿಟ್ ಅಂತೆ, ಮಾಸ್ಕಲ್ಲಿ, ಸ್ಯಾನಿಟೈಸರ್ಗಳಲ್ಲಿ ಎಷ್ಟು ದುಡ್ಡು ಎತ್ತಿಬಿಟ್ಟಿರು ಸರ್ಕಾರಗಳು ನಡೆಸುವಂಥವ್ರು. ಅದು ಮತ್ತೆ ಈಗ ಶುರು ಮಾಡ್ತಾಯಿದೆ ಅಂದರೆ ಮತ್ತೆ ಏನೋ ಜೋಬ್ ಕತ್ರಿ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅನ್ಕೋಬೇಕು ಹೊರತು ಯಾವ ಪುಡ್ಗೋಸಿಗೆ ವೈರಸ್ ಇರೋಲ್ಲ. ಯಾರಾದರೂ ಜನ ಅಂತರ ಕಾಯಿರಿ, ಮಾಸ್ಕ್ ಹಾಕಿ ಅಂದರೆ ಮಾಸ್ಕ್ ಕೊಡಿ ಅಂತ ಹೇಳಿ ಯಾರಾದರೂ ಮಾಸ್ಕ್ ಹಾಕೊಂಡು ತಿರುಗಾಡ್ಬೇಕಂದ್ರೆ ಅವ್ನು ಯಾರೋ ಕೇಳೋ ಅಂತ ತಂದ್ಕೊಳ್ಳಿ. ಯಾವ ಮಾಸ್ಕೋದು ಬೇಡ, ಯಾವ ಪುಡ್ಗೋಸಿನೂ ಬೇಡ. ವೆದರ್ ಈ ರೋಗ ಏಪ್ರಿಲ್ ಮೇ ಮಾರ್ಚಲ್ಲಿ ಹೇಳಿದ್ರೆ ಏನೋ ಒಂಥರ ಮಾಮೂಲಿ ದಿನಗಳೇ. ಇಂಥ ಟೈಮಲ್ಲಿ ಇಂಥವ್ರಿಗೂ ನೆಗಡಿ ಶೀತ ಕೆಮ್ಮು ಬರೋದು ಸಹಜ. ಅದನ್ನು ಯಾವುದೋ ಒಂದು ಚೀನಾದಲ್ಲಿ ವೈರಸ್ ಶುರುವಾಗಿದೆ, ಹೊರಗಡೆ ನೀರು ಬೇಕು, ಲಾಕ್ಡೌನ್ ಮಾಡೋದು ಖಚಿತ, ಪುಡ್ಗೋಸಿ ಅಂತ ಹೇಳಿದ್ರೆ ಚಾನಲ್ ಅವ್ರಿಗೆ ಮೆಟ್ಟಲ್ಲಿ ಹೊಡೀರಿ. ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ. ತುಂಬ ಎಲ್ಲ ರೇಟ್ಗಳು ಜಾಸ್ತಿ ಬೇರೆ ಅನೌನ್ಸ್ ಮಾಡಿದೆ ಕೇಂದ್ರ ಸರ್ಕಾರ. ಆ ರೇಟ್ಗಳನ್ನು ಅಷ್ಟು ರೇಟ್ಗಳಲ್ಲಿ ನಾವು ಸಂಸಾರ ಮಾಡಬೇಕಂದ್ರೆ ಕಷ್ಟ ಇದೆ. ಅಂಥ ಸಂದರ್ಭಗಳಲ್ಲಿ ಇವರು ಏನೇನೋ ಹೇಳ್ಕೊಂಡು ಹೋಗ್ತಾರೆ ಅಂಥೇಳಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮತ್ತು ಯಾವುದೋ ಒಂದು ರೋಗ ಬರ್ತಾಯಿದೆ, ರೆಡಿ ಇರಬೇಕು ಲಾಕ್ಡೌನ್ಗೆ ಅಂತ ಈ ನನ್ನ ಮಕ್ಕಳು ಕೆಲವರು ಚಾನಲ್ಗಳಲ್ಲಿ ಪ್ರಚಾರ ಮಾಡೋದು ನೋಡಿದ್ರೆ ಮೆಟ್ಟಲ್ಲಿ ಹೊಡಿಬೇಕು ಅನಿಸುತ್ತೆ. ಸ್ನೇಹಿತರೆ, ಯಾರಾದರೂ ನಿಮಗೆ ಮಾಸ್ಕ್ ಹಾಕಿ ಇನ್ನೊಂದು ಹಾಕಿ ಅಂತ ಏನಾದರೂ ಹೇಳ್ಕೊಂಡು ಹೋದರೆ ಅವ್ರಿಗೆ ತಂದುಕೊಡಿ ಅಂತ ಹೇಳಿ. ಬಟ್ ಯಾವ ಕೊರೋನಾ ವೈರಸ್ ಥರ ಇನ್ನೊಂದು ವೈರಸ್ಸು ಇಲ್ಲ, ಯಾವುದೂ ಇಲ್ಲ. ಚೀನಾದಲ್ಲಿ ಮಾಮೂಲಿ ಇಂಥ ಕಡೆನೂ ಹೊಸ ಬೇರೆ ಸಿಮ್ಟಮ್ಸ್ ಬಂದರೆ ಅದನ್ನು ಒಪ್ಕೊಳ್ಳೋಣ ಯಾವುದೋ ಬಂದಿದೆ ಅಂತ. ಕೆಮ್ಮು ನೆಗಡಿ ಶೀತ ಕಾಮನ್ ಇದು ಈ ಸಂದರ್ಭಗಳಲ್ಲಿ. ಈ ವಾತಾವರಣದಲ್ಲಿ ಹಾಗಿರುತ್ತೆ. ಅದನ್ನು ಒಂದು ಹೆಸರಿಟ್ಬಿಟ್ಟು ವೈರಸ್ ಅಂಥೇಳಿ ಹೇಳಿದ್ರೆ ದುಡ್ಡು ಮಾಡೋಕ್ಕೆ ಮತ್ತೆ ಹೊರಟಿದ್ದಾರೆ. ಇದನ್ನು ಅವಕಾಶ ಕೊಡಬಾರ್ದು ಅಂಥೇಳಿ ಪ್ರತಿಯೊಬ್ಬರು ಇದ್ರ ಕಡೆ ಕಮೆಂಟ್ಸ್ ಮಾಡಬೇಕು ವಿರುದ್ಧವಾಗಿ ಅಂತ ಹೇಳ್ತಾ, ಸುದ್ದಿ ಅದು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಈ ಕೊರೋನಾ ಬರ್ತಾರೆ ನಿಜಾನ ಏನೋ ಸುಳ್ಳು ಅಂಥೇಳಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.